ನನಗೆ ಈ ಒಂದು ಅದ್ಭುತವಾದ ಒಂದು ಟ್ರೈಲರ್ ಲಾಂಚ್ಗೆ ನಮ್ಮ ಆತ್ಮೀಯರು ನಾಗೇಶ್ವರ ಅವರು ಕರೆದು ಸುಮಾರು ಸರಿ ಸಿನಿಮಾ ರಿಲೀಸಿಗೆ ಕರೀತಾಯಿದ್ರು. ನಾನು ಬರೋಕ್ಕಾಗಿರಲಿಲ್ಲ. ನಿನ್ನೆ ಫೋನ್ ಮಾಡಿ ಖಂಡಿತ ಬರಲೇಬೇಕು ಅಂತಂದರು. ಮೊದಲನೇದಾಗಿ ಅವರ ಸಿನಿಮಾ 2 ಸಿನಿಮಾಕ್ಕೂ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಶುಭಾಶಯನ ಕೋರ್ತೀನಿ. ಮತ್ತು ಅವರ ತಂಡಕ್ಕೂ ಕೂಡ ನಾನು ಶುಭಾಶಯ ಕೊಡ್ತೀನಿ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ, ಇವತ್ತು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ರಿಲೀಸ್ ಮಾಡೋದು ಭಾಳ ಕಷ್ಟ. ನಮ್ಮ ಸಿನಿಮಾ ರಂಗದಲ್ಲಿ ಎಷ್ಟೋ ಟೆಕ್ನಿಷಿಯನ್ಗಳು ಸಿನಿಮಾ ಮಾಡೋಕ್ಕೆ ಅಂತ ಹೋಗಿ ಸಿನಿಮಾನೇ ರಿಲೀಸ್ ಆಗಲ್ಲ, ಅರ್ಧಕ್ಕೆ ನಿಂತೋಗುತ್ತೆ. ಅಂಥದ್ರಲ್ಲಿ ನಮ್ಮ ನಾಗೇಶ್ವರ ಅವರು 27 ಸಿನಿಮಾ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಅವ್ರನ್ನ ಮೆಚ್ಚುವಂಥದ್ದು. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಈ ಸಿನಿಮಾ ನೋಡಿದೆ ನಾನು, ಭಾಳ ಅದ್ಭುತವಾಗಿದೆ. ಎಲ್ಲ ಹಿರಿಯ ನಟರಿದ್ದಾರೆ. ನಮ್ಮ ತಾರಮ್ಮ ಇದ್ದಾರೆ ಅಂದರೆ ಆ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಕರಿಸುಬ್ಬವರು ಇದ್ದಾರೆ. ಮತ್ತು ನಮ್ಮ ನಿರ್ದೇಶನ ಮಾಡಿದಂಥ ನಮ್ಮ ನಿರ್ದೇಶಕರು, ಅದ್ಭುತವಾದ ನಿರ್ದೇಶಕರು. ಇವರೆಲ್ಲ ಹೇಳ್ದಂಗೆ ಅವರು ಶಿಸ್ತು, ಮತ್ತು ಅವ್ರ ಕಾಸ್ಟ್ಯೂಮು ಕೂಡ ಹಾಗೇ ಭಾಳ ಶಿಸ್ತಿನಿಂದ ಇರುತ್ತೆ. ಮತ್ತು ನಮ್ಮ ನಾಗೇಶ್ವರ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದೆ. ಐಲ್ಯಾಂಡ್ಸ್ ಹೋಟ್ಲಲ್ಲಿ ರೂಮ್ ಹಾಕಿರ್ತಾಯಿದ್ರು. ನಮ್ಮ ಬ್ರದರು ಕಾಸ್ಟ್ಯೂಮ್ ಡಿಸೈನರ್ ಆಗಿರಬೇಕು ಅಣ್ಣವ್ರ ಹತ್ರ ಅಂತ ಕರ್ಕೊಂಬಂದ್ಬಿಟ್ರು. ಇವತ್ತು ಹೇಳ್ತೀನಿ, ನಮ್ಮ ಗೋವಿಂದಣ್ಣವ್ರದ್ದು ಮತ್ತು ಲಕ್ಷ್ಮಕ್ಕವ್ರದ್ದೆಲ್ಲ ನಾನೇ ಕಾಸ್ಟ್ಯೂಮ್ನ ರೆಡಿ ಮಾಡ್ತಾಯಿದ್ದೆ. ಈ ಸಂದರ್ಭದಲ್ಲಿ ನಮ್ಮ ನಾಗೇಶ್ವರ ಅವರು, ಏನಕ್ಕೆ ಇಲ್ಲಿ ಬರ್ತೀರಾ ಶಿವಕುಮಾರ್, ನೀವು ಇಲ್ಲಿ ಬರಬೇಡಿ, ಸಿನಿಮಾ ರಂಗ ಭಾಳ ಕಷ್ಟ, ನೀವು ಬೆಳೆಯೋದಕ್ಕಾಗಲ್ಲ ಅಂತ ನಮಗೆ ಬುದ್ಧಿವಾದ ಹೇಳ್ತಾಯಿದ್ರು. ಅವರು ಎಷ್ಟು ಸಿನಿಮಾ ಇರ್ತಿತ್ತು ಅಂದರೆ, ಸುಮಾರು ಒಂದು 6-7 ಸಿನಿಮಾ ಇರೋದು. ಎಲ್ಲ ಕಡೆನೂ ಅವರು ಹೋಗಿ ವಿಗ್ನ ರೆಡಿ ಮಾಡಿ ಬರೋರು. ಹೆಚ್ಚು ಕಮ್ಮಿ ಎಲ್ಲ ಹಿರಿಯ ನಟರಿಗೆ, ಅಣ್ಣವ್ರಿಗೂ ಕೂಡ ಅವರೇ ವಿಗ್ನ ರೆಡಿ ಮಾಡ್ತಿದ್ದು. ಮತ್ತು MGRಗೂ ಮಾಡಿರ್ತಾರೆ ಅಂತ ಕೇಳ್ಪಟ್ಟೆ. ಏನು ಸರ್? MGRಗೂ ಕೂಡ ಅವರು ವಿಗ್ನ ರೆಡಿ ಮಾಡಿದ್ದಾರೆ. ನೀವು ಅವ್ರನ್ನ ವಯಸ್ಸು ಕೇಳಿದ್ರೆ ನೀವು ಭಾಳ ಆಶ್ಚರ್ಯ ಪಡ್ತೀರಿ. ಇವಾಗಲೂ ಕೂಡ ಹೀರೋ ಥರ ಇದ್ದಾರೆ. ಎಷ್ಟು ಸರ್ ತಮಗೆ ಏಜು? ಅವರು 23 ಅಂತ ಮೋಸ್ಟ್ಲಿ 73. ನೋಡಿ, 73 ವರ್ಷ. ಇವತ್ತೆಲ್ಲ 25-30 ವರ್ಷಕ್ಕೇ ಎಲ್ಲ ಇದಾಗೋಗ್ಬಿಡ್ತೀವಿ. 73 ವರ್ಷ ಅವ್ರಿಗೆ. ಇವಾಗಲೂ ಕೂಡ ಅವ್ರಿಗೆ ಒಂದು ಸಿನಿಮಾ ರಂಗದಲ್ಲಿ ಮುಂದುವರಿಬೇಕು, ಸಿನಿಮಾಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು ಅವರ ಮಹದಾಶೆ. ಯಾವತ್ತು ನನ್ನ ಬಗ್ಗೆ ಹೊಗಳ್ತಾ ಇರ್ತಾರೆ. ಅವ್ರ ಬಗ್ಗೆ ಹೊಗಳೋದಕ್ಕೆ ಪದಗಳೇ ಸಾಲದು. ಯಾಕೆಂದರೆ 27 ಸಿನಿಮಾ ಮಾಡಿದ್ದಾರೆ ಅಂದರೆ ನೀವು ಯೋಚನೆ ಮಾಡಿ. 27 ಸಿನಿಮಾನೂ ರಿಲೀಸ್ ಆಗಿದೆ. ಇವತ್ತು ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡೋದಕ್ಕಾಗಲ್ಲ. ಅವ್ರಿಗೆ ನನಗೆ ಈ ಒಂದು ಸಂದರ್ಭದಲ್ಲಿ ಅವ್ರು ನನ್ನನ್ನು ಕರೆದು ಈ ಒಂದು ವೇದಿಕೆ ಕೊಟ್ಟಿದ್ದಕ್ಕೆ, ಅದರಲ್ಲೂ ಎಲ್ಲ ಹಿರಿಯ ನಟರು ಮತ್ತು ನಮಗೆ ಗೋವಿಂದಣ್ಣ ನಮಗೆಲ್ಲ ಅನ್ನ ಕೊಟ್ಟಂಥವ್ರು, ಲಕ್ಷ್ಮಕ್ಕವರು, ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹೊಂದಿಸ್ತಾ, ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.